ಬೆಂಗಳೂರಿನ ಕೋಗಿಲು ಬಳಿಯಲ್ಲಿ ಸರ್ಕಾರದ ಜಾಗದಲ್ಲಿ ಅಕ್ರಮವಾಗಿ ಮನೆಗಳನ್ನು ಕಟ್ಕೊಂಡಿದ್ರು, ಶೆಡ್ಗಳನ್ನು ಹಾಕೊಂಡಿದ್ರು. ಸರ್ಕಾರ ಮುಲಾಜಿಲ್ಲದೆ ಅವುಗಳನ್ನು ತೆರವು ಮಾಡಿತು. ಈಗ ಇದೇ ವಿಚಾರ ಕೇರಳದಲ್ಲಿ ಬಹಳ ದೊಡ್ಡ ಚರ್ಚೆ ಶುರುವಾಗಿದೆ. ವಿಶೇಷವಾಗಿ ಕೇರಳದ ಮುಖ್ಯಮಂತ್ರಿ ಬೆಂಗಳೂರಿನಲ್ಲಿ ಆಗಿರುವಂತಹ ಮನೆ ತೆರವುಗಳ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಕೆ.ಸಿ. ವೇಣುಗೋಪಾಲ್ ಕೂಡ ಎಂಟ್ರಿ ಕೊಟ್ಟು ತನ್ನ ಪಕ್ಷದವರಿಗೂ ಕೂಡ ಒಂದಿಷ್ಟು ಸಲಹೆಗಳನ್ನು ಕೊಟ್ಟರು. ಇದಾಗ್ತಾ ಇದ್ದಂತೆ ಬಿಜೆಪಿಯವರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಈಗ ಎಲ್ಲದಕ್ಕೂ ತೆರೆ ಎಳೆಯೋದಕ್ಕೆ ಅರ್ಹ ಸಂತ್ರಸ್ತರಿಗೆ, ಅಂದರೆ ಇಲ್ಲಿ ಯಾರು ಮನೆ ಕಳ್ಕೊಂಡಿದ್ದಾರೆ ಅಂಥವರಿಗೆ ಪುನರ್ವಸತಿಯನ್ನು ಕಲ್ಪಿಸುವುದಕ್ಕೆ ಸರ್ಕಾರ ಮುಂದಾಗಿದೆ. ಹೊಸ ವರ್ಷಕ್ಕೆ ಸಂತ್ರಸ್ತರಿಗೆ ಮನೆಗಳನ್ನು ಕೂಡ ಸರ್ಕಾರ ಹಸ್ತಾಂತರ ಮಾಡುವಂತಹ ಘೋಷಣೆ ಮಾಡಲಾಗಿದೆ. ಈ ರೀತಿ ಲ್ಯಾಂಡ್ ಗ್ರಾಬರ್ಸ್ಗೆಲ್ಲ ಬೆಂಗಳೂರಲ್ಲಿ ಅವಕಾಶ ಕೊಡೋಕ್ಕಾಗಲ್ಲ. ಸರ್ಕಾರ ಯಾರು ರೂಲ್ ಮಾಡ್ತಾ ಇದ್ದಾರೆ? ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ಕೋಗಿಲು ಲೇಔಟ್ಗೆ ಡಿಸಿಎಂ ಡಿಕೆಶಿ ಭೇಟಿ. ಭೂ ಒತ್ತುವರಿದಾರರಿಗೆ ಭಿಕ್ಷಾ. ಕಳೆದ 1 ವಾರದಿಂದ ಬೀದಿಯಲ್ಲಿರುವ ಜನ. ಕರ್ನಾಟಕದ ಜೊತೆಗೆ ಕೇರಳದಲ್ಲೂ ಗೆದ್ದಿರುವ ರಾಜಕೀಯ ಧ್ವನಿ. ಇದೆಲ್ಲದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ಕೋಗಿಲು ಲೇಔಟ್ನಲ್ಲಿ ತೆರವು ಮಾಡಿದ್ದ ಒತ್ತುವರಿ ಮನೆಗಳಿಂದ ಬೀದಿಗೆ ಬಿದ್ದಿರುವ ಸಂತ್ರಸ್ತರ ಅಹವಾಲು ಕೇಳಿದ್ದಾರೆ. ಜಾಗದ ಕಾಗದ ಪತ್ರ, ಆಧಾರ್, ವೋಟರ್ ಐಡಿ, ಮನೆ ಕಟ್ಟುವಾಗ ಮಾಡಿಕೊಟ್ಟಿರುವ ಅಗ್ರಿಮೆಂಟ್ಗಳ ಬಗ್ಗೆ ಜನರಿಂದ ಹಾಗೂ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸಿದ್ರು. ಈ ವೇಳೆ ಡಿಸಿಎಂ ಮುಂದೆ ತಮ್ಮ ಗೋಳು ಹೇಳಿಕೊಂಡು ಬೀದಿಗೆ ಬಿದ್ದ ಜನ ಕಣ್ಣೀರಿಟ್ರು. ಅಂದ ಹಾಗೆ ಈಗಾಗಲೇ ನೆಲಸಮ ಮಾಡಿರುವ ಮನೆಗಳಿದ್ದ ಜಾಗವನ್ನು ಸರ್ಕಾರ 9-10 ವರ್ಷಗಳ ಹಿಂದೆಯೇ ಘನತ್ಯಾಜ್ಯ ವಿಲೇವಾರಿಗೆ ನಿಗದಿಪಡಿಸಿದೆ. ಈ ಜಾಗದಲ್ಲಿ ರಾತ್ರೋರಾತ್ರಿ ಬಂದು ಮನೆಗಳನ್ನ ಕಟ್ಟಿಕೊಳ್ಳಲಾಗಿತ್ತು. ಅಕ್ಕಪಕ್ಕದ ಏರಿಯಾಗಳ ವೋಟರ್ ಲಿಸ್ಟ್ನಲ್ಲಿ ಹೆಸರು ಇರೋರು ಕೂಡ ಇಲ್ಲಿಗೆ ಬಂದು ಮನೆ ಕಟ್ಟಿಕೊಂಡಿದ್ದಾರೆ ಎನ್ನುವ ಆರೋಪವಿದೆ. ಅಕ್ರಮ ನಿವಾಸದ ಬಗ್ಗೆ ಸ್ಥಳೀಯ ಶಾಸಕರು ಕೂಡ ಅಲ್ಲಿನ ನಿವಾಸಿಗಳಿಗೆ ಮನವರಿಕೆ ಮಾಡಿಕೊಟ್ಟಿದ್ರು. ಹಾಗಿದ್ದರೂ ಏನೂ ಪ್ರಯೋಜನ ಆಗಿರಲಿಲ್ಲ. ಇದೇ ಕಾರಣದಿಂದ ಅಂತಿಮ ನೋಟಿಸ್ ಕೊಟ್ಟು ಅಕ್ರಮವಾಗಿ ಕಟ್ಟಿಕೊಂಡಿದ್ದ ಮನೆಗಳನ್ನು ತೆರವು ಮಾಡಲಾಗಿದೆ ಎಂದು ಡಿಸಿಎಂ ಸ್ಪಷ್ಟಪಡಿಸಿದ್ರು. ಹಾಗಿದ್ದರೂ ಹೊರಗಿನಿಂದ ಬಂದವರಿಗೆ ಲೇಔಟ್ ನೆಪ ಹೇಳಿಕೊಂಡು ಮನೆಗಳನ್ನು ಕೊಟ್ಟವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತೇವೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಚ್ಚರಿಕೆ ನೀಡಿದ್ರು. ನಾವು ಅವ್ರಿಗೂ ಕೂಡ ಯಾರು ಇದಕ್ಕೆ ಅರ್ಹರಿದ್ದಾರೆ, ಯಾರು ಮನೆ ಇಲ್ಲ, ಅದನ್ನೆಲ್ಲ ಪರಿಶೀಲನೆ ಮಾಡ್ತೀವಿ. ಇಲ್ಲಿ ಕೆಲವರೆಲ್ಲ ದುಡ್ಡು ಕಾಸು ಇಸ್ಕೊಂಡು ಕೂಡ ಇದೆಲ್ಲ ಇಲ್ಲಿಗಲ್ ಆಗಿ ಕಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ಈ ರೀತಿ ಎಲ್ಲ ಆಕ್ಷನ್ ಎಲ್ಲಾ ಕಡೆನೂ ಬೆಂಗಳೂರಲ್ಲಿ ಮಾಡ್ತಾ ಇರ್ತೀವಿ. ಬಿಡಿಎನೂ ಮಾಡ್ತಾ ಇರ್ತದೆ, ಕಾರ್ಪೊರೇಷನ್ ಮಾಡ್ತಾ ಇರ್ತದೆ. ಇದು ರೆಗ್ಯುಲರ್ ಪ್ರೊಸೀಜರ್. ಇದಕ್ಕೆ ಇಲ್ಲಿ ಅಗ್ರಿಮೆಂಟ್ ಕಾಪಿನೂ ಇದೆ. ಗೌರ್ಮೆಂಟ್ ಜಾಗಕ್ಕೆ ಮಾಡಿರುವಂತಹ ಅಗ್ರಿಮೆಂಟ್ ಜಾಗ ಇಲ್ಲಿ 10,000 ಇಸ್ಕೊಂಡು ಟೆನೆಂಟ್ ರೆಂಟಲ್ ಅಂದ್ಬಿಟ್ಟು ಅವ್ರ ಸ್ವಂತ ಆಸ್ತಿ ತರ ಕೊಟ್ಟಿರೋ ಅಗ್ರಿಮೆಂಟ್ ಕಾಪಿನೂ ನನ್ನ ಹತ್ರ ಇದೆ. ಅದೇ ಮಹಿಳೆಯರು ಹೇಳಿದ್ದಾರೆ ಅಲ್ಲ, 1.5 ಲಕ್ಷ 2 ಲಕ್ಷ ಕೊಟ್ಬಿಟ್ಟು ನಮ್ಮ ಉಸುಲು ಮಾಡಿದ್ದಾರೆ ಅಂತ. ಅದಕ್ಕೆಲ್ಲ ಅವ್ರ ಹೆಸರುಗಳೆಲ್ಲ ದಾಖಲೆಗಳೆಲ್ಲ ನಾವು ತೆಗೆದುಕೊಳ್ತೀವಿ. ಹೀಗೆ ಕಡ್ಡಿ ಮುರಿದಂತೆ ಮಾತಾಡಿರುವ ಡಿಸಿಎಂ, ಜಿಬಿಎ ಅಧಿಕಾರಿಗಳು ಅಕ್ರಮ ಮನೆಗಳನ್ನು ತೆರವು ಮಾಡಿದ್ದಾರೆ ಎಂದು ಸರ್ಕಾರದ ಕ್ರಮವನ್ನು ಸಮರ್ಥಿಸಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಡ್ಡಿ ತುಂಡಾದಂತೆ ಸರ್ಕಾರಿ ಜಾಗ ಒತ್ತುವರಿ ಮಾಡಿದ್ರೆ ಸುಮ್ಮನಿರಲ್ಲ ಅಂದ್ರು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಒತ್ತುವರಿ ಮಾಡಿಕೊಂಡಿದ್ದ 200 ಕುಟುಂಬದವರಿಗೆ ಪುನರ್ವಸತಿ ಕಲ್ಪಿಸಿಕೊಡುವ ಭರವಸೆ ಕೊಟ್ಟರು. ಡಿಸಿಎಂ ಡಿಕೆ ಶಿವಕುಮಾರ್ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅಧಿಕಾರಿಗಳನ್ನು ಕರೆಸಿ ಸಭೆ ನಡೆಸಿ ಅಕ್ರಮವಾಗಿ ಶೆಡ್ ಹಾಕಿಕೊಂಡಿದ್ದವರ ಪೈಕಿ ನಿಜವಾಗಿಯೂ ಯಾರಿಗೆ ಮನೆಗಳಿಲ್ಲವೋ ಅವರಿಗೆಲ್ಲ ಸರ್ಕಾರದಿಂದ ಉಚಿತ ಮನೆ ನೀಡೋದಾಗಿ ಘೋಷಿಸಿದ್ರು. ಯಾರ್ಯಾರು ವ್ಯಕ್ತಿಗಳು ಅಲ್ಲಿ ಅಕ್ರಮವಾಗಿ ಮಾಡ್ಕೊಂಡಿದ್ರು, ಶೆಡ್ಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರು, ವಾಸವಾಗಿದ್ರು, ನಾಳೆ ನಾಳಿದ್ದು ಅದನ್ನೆಲ್ಲ ವೆರಿಫೈ ಮಾಡಿ ಜಿನೈನ್ ವ್ಯಕ್ತಿಗಳಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ಅಕ್ರಮವಾಗಿ ಸರ್ಕಾರಿ ಜಾಗಗಳಲ್ಲಿ ಶೆಡ್ ಹಾಕಿಕೊಂಡಿದ್ದವರಿಗೆ ಈಗ ಸರ್ಕಾರವೇ ಸಕ್ರಮವಾಗಿ ಮನೆಗಳನ್ನ ಕೊಡಲು ತೀರ್ಮಾನಿಸಿದೆ.
ಅದು ಕೋಗಿಲು ಜಾಗದಿಂದ 7 ಕಿಲೋಮೀಟರ್ ದೂರದಲ್ಲೇ. ಬ್ಯಾಟರಾಯನಪುರದ ಪಯ್ಯಪ್ಪನಹಳ್ಳಿ ಸರ್ವೆ ನಂಬರ್ 23ರಲ್ಲಿ ವಸತಿ ಯೋಜನೆಯಡಿ ಸರಕಾರವೇ ಕಟ್ಟಿರುವ 1187 ಅಪಾರ್ಟ್ಮೆಂಟ್ ಫ್ಲಾಟ್ಗಳಿವೆ. ಇದೇ ಸರಕಾರಿ ವಸತಿ ಸಮುಚ್ಚಯದಲ್ಲದೆ ಅರ್ಹರಿಗೆ ಮನೆಗಳನ್ನ ಕೊಡಲು ತೀರ್ಮಾನ ಆಗಿದೆ. ಪ್ರತಿ ಮನೆಗೆ 11.20 ಲಕ್ಷ ಹಣವನ್ನ ಸರಕಾರ ನಿಗದಿ ಮಾಡಿದೆ. ಅಚ್ಚರಿ ಅಂದ್ರೆ ಪ್ರತಿ ಮನೆಗೂ ಸರಕಾರವೇ 80% ಹಣ ಕೊಡ್ತಿದೆ. ಬೈಯಪ್ಪನಹಳ್ಳಿ ಸರ್ವೆ ನಂಬರ್ 23ರಲ್ಲಿ ಸುಮಾರು 1187 ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಒಂದು ಫ್ಲಾಟ್ಗೆ 11.20 ಲಕ್ಷ ಬೆಲೆ ಇದ್ದು ಸರಕಾರದಿಂದ ಸಬ್ಸಿಡಿ ಹಣ ಸಿಗಲಿದೆ. SC ST ಜನರಿದ್ರೆ 4.50 ಲಕ್ಷ ಸಬ್ಸಿಡಿ ಪ್ಲಸ್ GBAನಿಂದ 5 ಲಕ್ಷ ನೆರವು ಸಿಗಲಿದೆ. ಸಾಮಾನ್ಯ ವರ್ಗದವರಿಗೆ 3.70 ಲಕ್ಷ ಸಬ್ಸಿಡಿ ಪ್ಲಸ್ GBAಯಿಂದ 5 ಲಕ್ಷ ನೆರವು ಸಿಗಲಿದೆ. ಬಾಕಿ ಹಣ ವಸತಿ ಸಚಿವರೇ ಸಾಲ ಕೊಡಿಸ್ತೀನಿ ಅಂತ ಒಪ್ಪಿಕೊಂಡಿದ್ದಾರೆ. ಅಲ್ಲಿಗೆ ಜನರಲ್ ಕ್ಯಾಟಗರಿಯವರಿಗೆ 8.70 ಲಕ್ಷ ಸಬ್ಸಿಡಿ ಪ್ಲಸ್ 2.50 ಲಕ್ಷ ಸಾಲ ಕೊಡಿಸಿ ಮನೆ ಕೊಡ್ತಾರೆ. SC ST ಅವರಿಗೆ 9.50 ಲಕ್ಷ ಸಬ್ಸಿಡಿ ಪ್ಲಸ್ 1.70 ಲಕ್ಷ ಸಾಲ ಕೊಟ್ಟು ಮನೆ ನೀಡಲು ಸರ್ಕಾರ ತೀರ್ಮಾನಿಸಿದೆ. ಇನ್ನು ಅಚ್ಚರಿ ಏನಂದ್ರೆ ನಾಳೆ ನಾಡಿದ್ದು 2 ದಿನದಲ್ಲೇ ಕೋಗಿಲು ಸಂತ್ರಸ್ತರ ದಾಖಲೆಗಳನ್ನ ಪರಿಶೀಲಿಸಬೇಕು. ಜನವರಿ 1 ಹೊಸ ವರ್ಷಕ್ಕೆ ಮನೆಯನ್ನು ಹಸ್ತಾಂತರ ಮಾಡುವುದಕ್ಕೂ ಸರ್ಕಾರ ತೀರ್ಮಾನಿಸಿದೆ. ಉಳಿದ ಜನರಲ್ಗೆ 2.5 ಲಕ್ಷ ಇದೆಯಲ್ಲ, ಅದನ್ನ ಸಾಲದ ರೂಪದಲ್ಲಿ ಬೆನಿಫಿಷಿಯರಿಗೆ ಕೊಡ್ತಕ್ಕಂಥದ್ದು. ಅದನ್ನ ಜಮೀರ್ ಅಹಮದ್ ಖಾನ್ ಅವರು ಅವರಿಗೆ ಬೆನಿಫಿಷರಿಗೆ ಸಾಲ ಕೊಡಿಸ್ತೀನಿ ಅಂತ ಒಪ್ಕೊಂಡಿದ್ದಾರೆ. ನಾಳಿದ್ದು 2 ದಿನ ವೆರಿಫೈ ಮಾಡ್ತಾರೆ. 1ನೇ ತಾರೀಕು ಜನವರಿ 1ನೇ ತಾರೀಕು ಹೊಸ ವರ್ಷ ಪ್ರಾರಂಭದ ದಿನ ಇವರನ್ನ ವಾಸಕ್ಕೆ ಮನೆಗಳನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಜಮೀರ್ ಅಹಮದ್ ಖಾನ್ ಅವರು ವಸತಿ ಸಚಿವರು ಒಪ್ಕೊಂಡಿದ್ದಾರೆ. ಬರೀ 3 ದಿನದಲ್ಲೇ ಕೋಗಿಲು ಸಂತ್ರಸ್ತರಿಗೆ ಪುನರ್ವಸತಿ ಕೊಡಲು ಸರ್ಕಾರ ತೀರ್ಮಾನಿಸಿದೆ. ಆದರೆ ರಾಜ್ಯದಲ್ಲಿ ಲಕ್ಷಾಂತರ ಕುಟುಂಬಗಳಿಗೆ ಮನೆ ಕೊಟ್ಟಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಹೇಳಿದಾಕ್ಷಣ ಕೇರಳದಿಂದ ವಲಸೆ ಬಂದವರಿಗೆ ಮನೆ ಕೊಡ್ತಿದೆ ಸರ್ಕಾರ ಅನ್ನೋದು ಬಿಜೆಪಿಯವರ ನೇರ ಆರೋಪ. ಕರ್ನಾಟಕ ಸರ್ಕಾರ ಯಾರು ರೂಲ್ ಮಾಡ್ತಾ ಇದ್ದಾರೆ? ಆ ಕೇರಳದ ಜನರಲ್ ಸೆಕ್ರೆಟರಿ ಇದ್ದಾರಲ್ಲ, ಯಾರು? ವೇಣುಗೋಪಾಲ್. ನೀವು ಯಾರು ಗುಲಾಮರಾದರೂ ಆಗ್ರಿ, ನೀವು ವೇಣುಗೋಪಾಲ್ ಅವರ ಗುಲಾಮರು ಬೇಕಾದರೂ ಆಗ್ರಿ, ಪಿಣರಾಯಿ ವಿಜಯನ್ ಅವರ ಸರ್ಕಾರದ ಗುಲಾಮರಾದರೂ ಆಗ್ರಿ, ಕಾಂಗ್ರೆಸ್ನವರು, ನಮಗೆ ಅದರ ಬಗ್ಗೆ ಆಕ್ಷೇಪಣೆ ಇಲ್ಲ. ಆದರೆ ನನ್ನ ರಾಜ್ಯದ ಜನರನ್ನ ಗುಲಾಮರಾಗಿ ಇನ್ನೊಬ್ಬರ ಮುಂದೆ ತಲೆ ಬಗ್ಗಿಸುವಂತೆ ಮಾಡಬೇಡ್ರಿ. ನಿಮಗೆ ಆ ಅಧಿಕಾರ ಯಾರೂ ಕೊಟ್ಟಿಲ್ಲ. ಈ ಮಧ್ಯೆ ಒತ್ತುವರಿ ತೆರವು ಮಾಡಿರುವ ಸ್ಥಳಕ್ಕೆ ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿಗಳು ಭೇಟಿ ನೀಡಿದ್ರು. ಸಂತ್ರಸ್ತರ ಜೊತೆ ಮಾತುಕತೆ ನಡೆಸಿ GBA ಅಧಿಕಾರಿಗಳ ವಿರುದ್ಧ ದೂರು ದಾಖಲಿಸಿಕೊಂಡಿದ್ದಾರೆ. ಏನೇ ಆಗ್ಲಿ, ಡಿಸೆಂಬರ್ 20ಕ್ಕೆ ಅಕ್ರಮ ಕಟ್ಟಡ ತೆರವು ಮಾಡಿದ್ದ ಸರ್ಕಾರ ಬರೀ 11 ದಿನದಲ್ಲೇ ಪುನರ್ವಸತಿ ಕಲ್ಪಿಸುತ್ತಿದೆ ಅನ್ನೋದೇ ಅಚ್ಚರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಬೆಂಗಳೂರು ನಗರದಲ್ಲಿ ಡ್ರಗ್ಸ್ ಫ್ಯಾಕ್ಟರಿಗಳು ತಲೆ ಎತ್ತಿದ್ರೂ ಕೂಡ ಕೆಲವು ಪೊಲೀಸ್ ಅಧಿಕಾರಿಗಳು ಕೈ ಕಟ್ಟಿ ಕುಳಿತಿದ್ರು. ಕೊನೆಗೆ ಮಹಾರಾಷ್ಟ್ರದ ಪೊಲೀಸರು ಬೆಂಗಳೂರಿನಲ್ಲಿ ಕಾರ್ಯಾಚರಣೆ ನಡೆಸಿ ಡ್ರಗ್ಸ್ ದಂಧೆಯನ್ನು ಬಯಲಿಗೆ ತಂದಿದ್ರು. ಇದು ನಿಜಕ್ಕೂ ಕೂಡ ರಾಜ್ಯದ ಪೊಲೀಸರ ಮೇಲ್ನೇ ಒಂದು ರೀತಿಯಿಂದ ಕಪ್ಪು ಚುಕ್ಕಿಯನ್ನು ಬರೆದಂತಾಗಿತ್ತು. ಈಗ ಕೇರ್ಲೆಸ್ ಮಾಡಿರುವಂತಹ ಪೊಲೀಸರ ವಿರುದ್ಧ ರಾಜ್ಯ ಗೃಹ ಇಲಾಖೆ ಈಗ ಕ್ರಮಕ್ಕೆ ಮುಂದಾಗಿದೆ. 3 ಇನ್ಸ್ಪೆಕ್ಟರ್ಗಳನ್ನು ಸಸ್ಪೆಂಡ್ ಮಾಡಿ ಕಮಿಷನರ್ ಆದೇಶ ಹೊರಡಿಸಿದ್ದಾರೆ. ಹೊಸ ವರ್ಷದ ಹೊಸ್ತಿಲಲ್ಲೇ ಬೆಂಗಳೂರಲ್ಲಿ ಡ್ರಗ್ಸ್ ದಂಧೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಗಲ್ಲಿ ಗಲ್ಲಿಯಲ್ಲೂ ಮಾದಕ ವಸ್ತುಗಳನ್ನು ಸಪ್ಲೈ ಮಾಡೋದಕ್ಕೆ ಪೆಡ್ಲರ್ಸ್ ಸಜ್ಜಾಗಿದ್ದಾರೆ. ನ್ಯೂ ಇಯರ್ ಸಡಗರದ ಮಧ್ಯೆ ಸಿಟಿಯನ್ನ ಮತ್ತಲ್ಲೇ ತೇಲಿಸುವುದಕ್ಕೆ ಸ್ಕೆಚ್ ಹಾಕಿದ್ದಾರೆ. ಆದರೆ ಬೆಂಗಳೂರು ನಗರದ ಹೊರಗೆ ತಲೆ ಎತ್ತಿದ್ದ 3 ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಮೊನ್ನೆ ರಾತ್ರಿ ಮಹಾರಾಷ್ಟ್ರ ನಾರ್ಕೋಟಿಕ್ಸ್ ವಿಭಾಗದ ಪೊಲೀಸರು ಸೀಸ್ ಮಾಡಿದ್ದಾರೆ. ಬಾಗಲೂರು, ಕೊತ್ತನೂರು, ಅವಲಹಳ್ಳಿ ವ್ಯಾಪ್ತಿಯಲ್ಲಿರೋ ಮಾದಕ ಕಾರ್ಖಾನೆಗಳಿಗೆ ಬೀಗ ಜಡಿದಿದ್ದಾರೆ.
ಡ್ರಗ್ಸ್ ಫ್ಯಾಕ್ಟರಿ ಹಿಂದೆ ಇಬ್ಬರು ಬಿಸ್ನೆಸ್ ಮ್ಯಾನ್, ಒಬ್ಬ ಕೆಮಿಕಲ್ ಎಂಜಿನಿಯರ್, ಇಬ್ಬರು ಸಹಾಯಕರು ಇರುವುದು ಗೊತ್ತಾಗಿದೆ. ಆರೋಪಿ ಪ್ರಶಾಂತ್ ಪಾಟೀಲ್ ಕೆಮಿಕಲ್ ಎಂಜಿನಿಯರ್ ಆಗಿದ್ದು ಕಾಲೇಜೊಂದರಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡುತ್ತಿದ್ದಂತೆ. ಆಗಾಗ್ಗೆ ಬೆಂಗಳೂರಿಗೆ ಬಂದು ಡ್ರಗ್ಸ್ ತಯಾರಿಸುವ ಬಗ್ಗೆ ಟ್ರೈನಿಂಗ್ ನೀಡ್ತಾ ಇದ್ದಂತೆ. ಮೊದಲು ಮುಂಬೈ ಕಡೆಯಿಂದ ಕಚ್ಚಾ ವಸ್ತುಗಳನ್ನು ತರಿಸ್ತಾ ಇದ್ದ ಗ್ಯಾಂಗ್ ಕೊತ್ತನೂರಿನ ಮಾವಿನತೋಪು, ಬಾಗಲೂರಿನ ಶೆಡ್ನಲ್ಲಿ ಡ್ರಗ್ಸ್ ತಯಾರಿಸ್ತಾ ಇದ್ರು. ಅಲ್ಲಿಂದ ಆಬಲಹಳ್ಳಿಯ ಯರಪ್ಪನಹಳ್ಳಿ ಮನೆಯ ಲ್ಯಾಬ್ನಿಂದ ಪರಿಶೀಲಿಸಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ರಂತೆ. ಹೊಸ ವರ್ಷಕ್ಕೆ ಮುಂಬೈಗೆ ಅತಿ ಹೆಚ್ಚು ಡ್ರಗ್ಸ್ ಸಪ್ಲೈಗೆ ಪ್ಲಾನ್ ಮಾಡಿದ್ರು ಅನ್ನೋ ಸತ್ಯ ಬಹಿರಂಗವಾಗಿದೆ. ಫಸ್ಟ್ CCB ಆಂಟಿ ನಾರ್ಕೋಟಿಕ್ಸ್ ವಿಂಗ್ ಕಡೆಯಿಂದ ಸೋಲ್ದೇವ್ನಲ್ಲಿ ಲಿಮಿಟ್ಸ್ ಮತ್ತು ಬಂಡೇಪಾಳ್ಯ ಲಿಮಿಟ್ಸಲ್ಲಿ ಒಂದು ಕಡೆ MDMA ಟೋಟಲ್ 2.25 crores ವರ್ತ್, ಇನ್ನೊಂದು ಕಡೆ ಬಂಡೇಪಾಳ್ಯದಲ್ಲಿ LSD ಸ್ಟ್ರಿಪ್ಸ್ ಅದು ಟೋಟಲ್ ವರ್ತ್ 25 lakhs ಇದೆ. ಒಂದು ಫಾರಿನ್ ನ್ಯಾಷನಲ್ ಅರೆಸ್ಟ್ ಆಗಿದ್ದಾರೆ ಮತ್ತು ಬಂಡೇಪಾಳ್ಯ ಲಿಮಿಟ್ಸಲ್ಲಿ ಒಬ್ಬ ಅರೆಸ್ಟ್ ಆಗಿದ್ದಾರೆ, ಅವರು ಮೂಲತಃ ತಮಿಳುನಾಡು ಅವರು. ಈ ಎರಡು ಕೇಸ್ ಕಂಬೈನ್ ಮಾಡಿದರೆ 2.5 ಕೋಟಿದು ರಿಕವರಿ ಇದೆ. ಡ್ರಗ್ಸ್ ಪಾಲಿಟಿಕ್ಸ್, ಬಿಜೆಪಿ ಪೋಸ್ಟ್ ವಾರ್. ಡ್ರಗ್ಸ್ ಫ್ಯಾಕ್ಟರಿ ಪತ್ತೆಯಾಗ್ತಾ ಇದ್ದಂತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಮುಗಿಬಿದ್ದಿದೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಸಾಲು ಸಾಲು ಪ್ರಶ್ನೆಗಳನ್ನು ಮುಂದಿಟ್ಟು ಕೌಂಟರ್ ಕೊಟ್ಟಿದೆ. ಮೈಸೂರು, ಬೆಂಗಳೂರಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ಹಚ್ಚಲು ಮಹಾರಾಷ್ಟ್ರ ಪೊಲೀಸರೇ ಬರಬೇಕಾಯಿತು. ಹಾಗಾದ್ರೆ ರಾಜ್ಯದ ಗುಪ್ತಚರ ಇಲಾಖೆ ಏನು ಮಾಡ್ತಾ ಇದೆ? ಇದು ಗೃಹ ಸಚಿವ ಪರಮೇಶ್ವರ್ ಅವರೇ, ನಿಮಗೆ ಗೊತ್ತಿಲ್ಲವೋ ಅಥವಾ ಮೌನ ಸಮ್ಮತಿಯೋ? ಸಿಎಂ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರೇ, ಇದು ಗೊತ್ತಿದ್ದು ಮಾಡ್ತಿರೋ ನಾಟಕವಾ ಅಂತ ಪ್ರಶ್ನೆ ಮಾಡಿದೆ. ಮಹಾರಾಷ್ಟ್ರದ ಪೊಲೀಸ್ನವ್ರು ಬಂದು ಇಲ್ಲಿ ಡ್ರಗ್ಸ್ ಫ್ಯಾಕ್ಟರಿನ ಸೀಸ್ ಮಾಡ್ತಾರೆ ಅಂತ ಹೇಳಿದ್ರೆ, ನನಗೆ ಇತ್ತೀಚೆಗೆ ಮೈಸೂರಿನಲ್ಲಿ ಸೀಸ್ ಮಾಡಿದ್ರು, ಈಗ ಬೆಂಗಳೂರು ಒಳಗಡೆನೆ ಸೀಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಇಡೀ ಪೊಲೀಸ್ ವ್ಯವಸ್ಥೆ ಮತ್ತು ಗೃಹ ಇಲಾಖೆ ಸತ್ತು ಮಲಗಿದೆ ಅಂತೇಳಿ ಎಲ್ಲರಿಗೂ ಕೂಡ ಅನಿಸ್ತದೆ. ಮಹಾರಾಷ್ಟ್ರದ ಪೊಲೀಸ್ನವರಿಗೆ ಗೊತ್ತಾಗೋದು, ನಮ್ಮ ಪೊಲೀಸ್ನವರಿಗೆ ಯಾಕೆ ಗೊತ್ತಿದೆ, ಆದರೆ ಪೊಲೀಸರ ಇನ್ವಾಲ್ವ್ಮೆಂಟ್ ಇದೆ. ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ. ನಾನು ಹಿಡಿದೆ, ನೀನು ಹಿಡಿದೆ ಅನ್ನೋದು ಪ್ರಶ್ನೆಯಲ್ಲ, ಒಟ್ನಲ್ಲಿ ಹಿಡಿದಿದ್ದೀವಲ್ಲ ಅದು ಮುಖ್ಯ. ಇದರಲ್ಲಿ ರಾಜಕಾರಣ ಮಾಡೋದು ಸರಿಯಲ್ಲ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಆಯ್ತಪ್ಪ, ಅವ್ರದ್ದೇ ಅನ್ಕೊಳ್ಳಿ, ಏನಾಗೋದಿಲ್ಲ, ಹಿಡಿದಿದಾರಲ್ವ. ಅಲ್ಲ, ಮೈಸೂರಲ್ಲಿ ಲಾಸ್ಟ್ ಇಯರ್ ಈಗ ನಾನು ಹಿಡಿದೆ ನೀನು ಹಿಡಿದೆ ಅನ್ನೋ ಪ್ರಶ್ನೆ ಅಲ್ಲ. ಇದು ಒಟ್ಟಲ್ಲಿ ಹಿಡ್ದಿದ್ದೇವಲ್ಲ, ಅವರೇ ಹಿಡ್ದಿದ್ದಾರೆ ಅಂತ ಇಟ್ಕೊಳ್ಳಿ. ನಮ್ಮವರು ಇದ್ರ ಜೊತೆಯಲ್ಲಿ DCPನೇ ಹೋಗಿದ್ರು, ಅವ್ರಿಲ್ಲ ಅಂತ ಅಂದ್ರೆ ಈಗ ಅದನ್ನ ನಾನು ಆರ್ಗ್ಯುಮೆಂಟ್ ಮಾಡ್ಕೊಂಡು ಕೂತ್ಕೊಳ್ಳ. ಇದೇ ಪ್ರಕರಣ ಸಂಬಂಧ ಗೃಹ ಸಚಿವ ಪರಮೇಶ್ವರ್ ನಗರ ಪೊಲೀಸ್ ಆಯುಕ್ತರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಮಹಾರಾಷ್ಟ್ರ ಪೊಲೀಸರು ಬಂದು ಇಲ್ಲಿ ಪತ್ತೆ ಮಾಡ್ತಿದ್ದಾರೆ, ನಮ್ಮ ಪೊಲೀಸರಿಗೆ ಮಾಹಿತಿ ಇಲ್ವಾ ಎಂದು ತರಾಟೆ ತೆಗೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಗೃಹ ಸಚಿವರ ಸೂಚನೆ ಮೇರೆಗೆ ಕರ್ತವ್ಯ ಲೋಪ ಎಸಗಿದ್ದ ಕೊತ್ತನೂರು, ಆವಲಹಳ್ಳಿ ಮತ್ತು ಬಾಗಲೂರು ಠಾಣೆಯ 3 ಇನ್ಸ್ಪೆಕ್ಟರ್ಗಳನ್ನು ಅಮಾನತು ಮಾಡಿ ಕಮಿಷನರ್ ಆದೇಶ ಮಾಡಿದ್ದಾರೆ. ಮಾದೇಶ್ ಜೊತೆ ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18. 2017ರಲ್ಲಿ ಉತ್ತರ ಪ್ರದೇಶದ ಉನ್ನಾವೋದಲ್ಲಿ ಅಪ್ರಾಪ್ತೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿತ್ತು. ಅಂದಿನ ಬಿಜೆಪಿ ಶಾಸಕ ಕುಲ್ದೀಪ್ ಸೇರಿದಂತೆ ಆರೋಪಿಗಳನ್ನು ಅಪರಾಧಿಗಳು ಅಂತ ಜೀವಾವಧಿ ಶಿಕ್ಷೆಯನ್ನು ಕೂಡ ಕೋರ್ಟ್ ನೀಡಿತ್ತು. ಆದರೆ 3 ದಿನಗಳ ಹಿಂದೆ ಅಪರಾಧಿಗಳಿಗೆ ದೆಹಲಿ ಹೈಕೋರ್ಟ್ ಜಾಮೀನು ಕೊಟ್ಟಿದ್ದು ವಿವಾದ ಎಬ್ಬಿಸಿತು. ಈಗ ಸುಪ್ರೀಂ ಕೋರ್ಟ್ ಮತ್ತೆ ಅಪರಾಧಿಗಳನ್ನು ಜೈಲಿಗೆ ಕಟ್ಟಿದೆ. ಉನ್ನಾವೋ ಅತ್ಯಾಚಾರ ಪ್ರಕರಣ. ಉತ್ತರ ಪ್ರದೇಶದ ಉನ್ನಾವೋದಲ್ಲಿ ಅಪ್ರಾಪ್ತೆಯ ಮೇಲೆ ರಾಕ್ಷಸರಂತೆ ಎರಗಿ ಸಾಮೂಹಿಕ ಅತ್ಯಾಚಾರ ಎಸಗಿದ್ರು. ಗ್ಯಾಂಗ್ ರೇಪ್ ಮಾಡಿದವರ ಮೇಲೆ ದೂರು ಕೊಟ್ಟಿದ್ದಕ್ಕೆ ಇಡೀ ಕುಟುಂಬಕ್ಕೆ ಬೆದರಿಕೆ ಹಾಕಿದ್ರು. ನ್ಯಾಯ ಕೊಡಿಸಲು ಬಂದ ವಕೀಲರನ್ನ, ಸಂತ್ರಸ್ತೆಯನ್ನ ಲಾರಿ ಹತ್ತಿಸಿ ಕೊಲೆಗೆ ಯತ್ನಿಸಿದ್ರು. ಅಪ್ರಾಪ್ತೆಗೆ ಬೆಂಬಲ ಕೊಟ್ಟವರ ಮೇಲೆ ಹಲ್ಲೆ ಮಾಡಿದ್ರು. ಒಂದ ಎರಡ ಹೇಳ್ತಾ ಹೋದ್ರೆ ವರ್ಷವೇ ಬೇಕು. ಅಷ್ಟು ಭೀಕರ ಪ್ರಕರಣ. ಇಂಥ ಕ್ರೂರ ಪ್ರಕರಣದ ಪ್ರಮುಖ ಆರೋಪಿಯನ್ನು ಅಪರಾಧಿ ಅಂತ ಕೋರ್ಟ್ ಶಿಕ್ಷೆ ಕೊಟ್ಟಿತ್ತು. ಆದ್ರೆ ದೆಹಲಿ CBI ಕೋರ್ಟ್ ಮೊನ್ನೆ ಜಾಮೀನು ಕೊಟ್ಟು ದೇಶದ ಕೆಂಗಣ್ಣಿಗೆ ಸಿಲುಕಿತ್ತು. ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಉನ್ನಾವೋ ಅತ್ಯಾಚಾರಿ ಅಪರಾಧಿಗಳ ಜಾಮೀನು ರದ್ದುಗೊಳಿಸಿ ಮತ್ತೆ ಜೈಲಿಗಟ್ಟಿದೆ. तो अभी CBI के थ्रू जो हाईकोर्ट से रिलीफ मिली थी एक्यूज्ड को, तो उसमें अभी आज सुप्रीम कोर्ट को मैं धन्यवाद देना चाहूँगा, पीड़िता धन्यवाद देना चाहती है। पूरी देश की संवेदना सुनी सुप्रीम कोर्ट, और अभी उस ऑर्डर पे स्टे लग गया है और सुप्रीम कोर्ट सख्त आवाज़ में ये मतलब आदेश दे दिया है निचली कोर्टों में कि अभी किसी भी मामले में उस अपराधी को
जेल से बाहर नहीं निकाला जाएगा। ಹೌದು, ಸುಪ್ರೀಂ ಕೋರ್ಟ್ ಅಪರಾಧಿಗಳನ್ನ ಬಿಡಲ್ಲ ಅಂತ ಖಡಕ್ ಆದೇಶ ಮಾಡಿದೆ. ಅಪರಾಧಿಯನ್ನ ಜೈಲಿಗೂ ಅಟ್ಟಿದೆ. ಆ ಅಪರಾಧಿ ಬೇರಾರೂ ಅಲ್ಲ, ಉತ್ತರ ಪ್ರದೇಶದ ಉನಾವೋದ ಬಂಗಾರಮಾವ್ ಕ್ಷೇತ್ರದ ಅಂದಿನ ಬಿಜೆಪಿ ಶಾಸಕ ಕುಲ್ದೀಪ್ ಸಿಂಗ್ ಸೆಂಗಾರ್. ಉನಾವೋ ಅತ್ಯಾಚಾರ ಪ್ರಕರಣ, ಹಲ್ಲೆ, ಕೊಲೆ ಯತ್ನ ಪ್ರಕರಣದ ನೇರ ಅಪರಾಧಿ. ಕೆಲಸ ಕೊಡ್ತೀವಿ ಅಂತ ಕರೆಸ್ಕೊಂಡು 17 ವರ್ಷದ ಅಪ್ರಾಪ್ತೆಯ ಮೇಲೆ ಅತ್ಯಾಚಾರ ಮಾಡಿದ್ದ. ಆಮೇಲೆ ಈತನ ತಮ್ಮ ಅತುಲ್ ಸಿಂಗ್ ಹಾಗೂ ಆತನ ಸಹಚರರು ಅತ್ಯಾಚಾರ ಮಾಡಿದ್ರು. ಸಂತ್ರಸ್ತೆಯನ್ನ ಅಜ್ಞಾತ ಸ್ಥಳದಲ್ಲಿ 17 ದಿನ ಕೂಡಿ ಹಾಕಿ ಚಿತ್ರಹಿಂಸೆ ನೀಡಿದ್ರು. ಅದು ಹೇಗೋ ಸಂತ್ರಸ್ತ ಯುವತಿ ಕ್ರೂರಿಗಳಿಂದ ತಪ್ಪಿಸಿಕೊಂಡು ಬಂದು ಕೊನೆಗೆ ದೂರನ್ನು ನೀಡಿದ್ರು. ಅಪ್ರಾಪ್ತ ಸಂತ್ರಸ್ತೆ ದೂರು ನೀಡಿದ ಕ್ಷಣ ಎಲ್ಲವೂ ಸರಿ ಹೋಯ್ತು ಅಂತ ಎಷ್ಟೋ ಜನ ಅಂದುಕೊಂಡಿದ್ರು. ಆದ್ರೆ ಅಸಲಿ ಕ್ರೂರ ಕಥೆಗಳು ಶುರುವಾಗಿದ್ದೇ ಅಲ್ಲಿಂದ. ಯಾವಾಗ ಬಿಜೆಪಿ ಶಾಸಕನ ಮೇಲೆ ಅಪ್ರಾಪ್ತೆ ದೂರು ಕೊಟ್ಟಳು, ಅಲ್ಲಿಂದ ಆಕೆಯ ಬದುಕೆ, ಕುಟುಂಬ, ಜೀವನ, ಸಂಸಾರ ಎಲ್ಲವೂ ಛಿದ್ರವಾಗಿ ಹೋಯ್ತು. ಕೊನೆಗೆ ಉನಾವೋ ಸಂತ್ರಸ್ತೆ ಪರ ಮಹಿಳಾ ಸಂಘಟನೆ ಸದಸ್ಯರು ಹೋರಾಟಕ್ಕಿಳಿದ್ರು. ಸುಪ್ರೀಂ ಕೋರ್ಟ್ಗೂ ಮೇಲ್ಮನವಿ ಹಾಕಿದ್ರು. ಇನ್ನೊಂದ್ ಕಡೆ ಸಿಬಿಐ ಕೂಡ ಸೆಂಗಾರ್ಗೆ ಜಾಮೀನು ಕೊಟ್ಟಿದ್ದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿತ್ತು. ಎಲ್ಲವನ್ನೂ ಪರಿಗಣಿಸಿದ ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರ ನೇತೃತ್ವದ ಪೀಠ ದೆಹಲಿ ಹೈಕೋರ್ಟ್ ಆದೇಶವನ್ನು ರದ್ದು ಮಾಡಿದೆ. ಮತ್ತೆ ಕುಲ್ದೀಪ್ ಸೆಂಗಾರ್ನನ್ನ ಬಂಧಿಸಿ ಜೈಲಿಗೂ ಕಳಿಸಿದೆ. सीधा फांसी होना चाहिए। मेरे जितने पति हत्यारे हैं सबको फांसी होना चाहिए। सारे बाहर घूम ही रहे हैं। सुप्रीम कोर्ट ने जब हमको भरोसा है तो सुप्रीम कोर्ट पर भरोसा है, हमको न्याय मिले। सुप्रीम कोर्ट का हम धन्यवाद कर रहे हैं। ಉನಾವೋ ಪ್ರಕರಣದಲ್ಲಿ ಇವತ್ತಿನ ಸುಪ್ರೀಂ ಕೋರ್ಟ್ ಆದೇಶ ಕಾನೂನಿನ ಮೇಲೆ ಹೊಸ ಭರವಸೆ ಮೂಡಿಸಿದೆ. ನ್ಯಾಯ ಸಿಗೋದು ತಡವಾಗಬಹುದು, ಆದ್ರೆ ನೊಂದವರಿಗೆ ನ್ಯಾಯ ಸಿಗತ್ತೆ, ಅಪರಾಧಿಗಳಿಗೆ ಶಿಕ್ಷೆಯಾಗುತ್ತದೆ ಅನ್ನೋದು ರುಜುವಾತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನೆರೆಯ ಬಾಂಗ್ಲಾದೇಶದಲ್ಲಿ ಜಿಹಾದ್ ಹೆಸರಿನಲ್ಲಿ ಕ್ರಿಮಿನಲ್ಗಳ ಅಟ್ಟಹಾಸಕ್ಕೆ ಕೊನೆಯೇ ಇಲ್ಲದಂತಾಗಿದೆ. ದೀಪು ಚಂದ್ರದಾಸ್ ಕೊಲೆ, ಅಮೃತ್ ಮಂಡಲ್ನ ಭಯಾನಕ ಹತ್ಯೆ ಬಳಿಕವೂ ಕೂಡ ಹಿಂದೂಗಳನ್ನು ಟಾರ್ಗೆಟ್ ಮಾಡುವಂಥದ್ದು ನಿಂತಿಲ್ಲ. ಹಿಂದೂಗಳ ಮನೆಗಳನ್ನು ಹುಡುಕಿ ಬೆಂಕಿ ಹಚ್ಚಲಾಗ್ತಾ ಇದೆ. ನೆರೆಯ ದೇಶದಲ್ಲಿ ಯಾವ ಸ್ವರೂಪದಲ್ಲಿ ಕ್ರೌರ್ಯ ನಡೀತಿದೆ ಅನ್ನೋದು ನಿಮಗೆ ತೋರಿಸ್ತೀವಿ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರೋ ದೌರ್ಜನ್ಯಗಳಿಗೆ ಕೊನೆ ಯಾವಾಗ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ದೀಪು ಚಂದ್ರದಾಸ್ನನ್ನ ಮನಸೋ ಇಚ್ಛೆ ಹಲ್ಲೆ ಮಾಡಿ ಕೊಂದು ಮೃತದೇಹವನ್ನ ನಡು ರೋಡಲ್ಲೇ ಸುಟ್ಟು ಹಾಕಿದ್ರು. ಕಳೆದ ಬುಧವಾರ ಸುಲಿಗೆ ಆರೋಪದ ಮೇಲೆ ಅಮೃತ್ ಮಂಡಲ್ನನ್ನ ಕೊಂದು ಹಾಕಿದ್ರು. ಶನಿವಾರವಷ್ಟೇ ಸಂಗೀತ, ರಂಗಭೂಮಿ, ನೃತ್ಯ, ಪಟ್ಟಣದ ಸಾಂಸ್ಕೃತಿಕ ಕೇಂದ್ರ ಚಾಯಾನೌತ್ ಸುಟ್ಟು ಹಾಕಿದ್ರು. ಈಗ ನೋಡಿದ್ರೆ ಹಿಂದೂಗಳ ಮನೆಯನ್ನೇ ಸುಟ್ಟು ಹಾಕಿದ್ದಾರೆ. ಬಾಂಗ್ಲಾದೇಶದ ಫಿರೋಜ್ಪುರದ ಡುಮ್ರಿಟೋಲಾ ಗ್ರಾಮದಲ್ಲಿ ಸಹ ಅನ್ನೋ ಹಿಂದೂ ಕುಟುಂಬದ 5 ಸದಸ್ಯರಿದ್ದ ಮನೆಯನ್ನ ಸುಟ್ಟು ಹಾಕಿದ್ದಾರೆ. ಬೆಳಗಿನ ಜಾವ ಎಲ್ಲರೂ ಮನೆಯಲ್ಲಿ ಮಲಗಿದ್ದಾಗ ಮನೆಗೆ ನುಗ್ಗಿ ದಾಂಧಲೆ ಮಾಡಿ ಬೆಂಕಿ ಹಚ್ಚಿದ್ದಾರೆ. ಅದೃಷ್ಟವಶಾತ್ ಸಹ ಅವರ ಕುಟುಂಬ ಸದಸ್ಯರು ಹಿಂದೂ ದ್ವೇಷಿ ಜಿಹಾದಿಗಳು ಬೆಂಕಿ ಹಚ್ಚುತ್ತಿದ್ದಂತೆ ಮನೆಯಿಂದ ಹೊರಗಡೆ ಓಡ್ ಬಂದು ಜೀವ ಉಳಿಸಿಕೊಂಡಿದ್ದಾರೆ. ಹಿಂದೂಗಳ ಮನೆಗಳನ್ನ ಸುಟ್ಟು ಹಾಕ್ತಿರೋದು ಇದೇ ಮೊದಲೇನಲ್ಲ. ಡಿಸೆಂಬರ್ 23ರಂದು ಚಟ್ಟೋಗ್ರಾಮ್ನ ರೌಜನ್ನಲ್ಲೂ ಜಿಹಾದಿಗಳು ಬೆಳಗಿನ ಜಾವ ಹಿಂದೂ ಮನೆಗಳಿಗೆ ಅದೇ ರೀತಿ ಬೆಂಕಿ ಹಚ್ಚಿದ್ರು. ಬಾಗಿಲುಗಳನ್ನ ಹೊರಗಿನಿಂದ ಲಾಕ್ ಮಾಡಿ ಸಜೀವವಾಗಿ ಸುಟ್ಟು ಹಾಕೋಕೆ ಪ್ರಯತ್ನಿಸಿದ್ರು. ಆದ್ರೆ ಮನೆಯವರೆಲ್ಲ ಹೊರಗಡೆ ಓಡ್ ಬಂದಿದ್ರು. ಈಗ ಅಂಥದ್ದೇ ಕೃತ್ಯಗಳನ್ನ ಬಾಂಗ್ಲಾ ಜಿಹಾದಿಗಳು ಮಾಡಿದ್ದಾರೆ. ಹಿಂದೂಗಳ ಮೇಲೆ 2900ಕ್ಕೂ ಹೆಚ್ಚು ಸಲ ದಾಳಿ. ದೌರ್ಜನ್ಯಗಳ ಲೆಕ್ಕ ಕೊಟ್ಟು ಸುಮ್ಮನಾದ ಕೇಂದ್ರ ಸರ್ಕಾರ. ಇದರ ಮಧ್ಯೆನೇ 3 ದಿನದ ಹಿಂದೆ ಕೇಂದ್ರ ವಿದೇಶಾಂಗ ಸಚಿವಾಲಯ ಸ್ಪಷ್ಟನೆ ನೀಡಿ ಹಿಂದೂಗಳ ರಕ್ಷಣೆಗೆ ಕೇಂದ್ರ ಸರ್ಕಾರ ಬದ್ಧವಾಗಿದೆ ಅಂದಿತ್ತು. 2900ಕ್ಕೂ ಹೆಚ್ಚು ಸಲ ಹಿಂದೂಗಳ ಮೇಲೆ ದೌರ್ಜನ್ಯಗಳು ಆಗಿದೆ ಅಂತ ಲೆಕ್ಕಾನು ಕೊಟ್ಟಿತ್ತು. ಆದ್ರೆ ಬಾಂಗ್ಲಾ ವಿರುದ್ಧ ಇದುವರೆಗೂ ರಾಜತಾಂತ್ರಿಕ ಸಮರವನ್ನ ಸಾರಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರದ ಮೌನವನ್ನು ಜನ ಪ್ರಶ್ನೆ ಮಾಡ್ತಿದ್ದಾರೆ.
ಇದೆಲ್ಲದರ ಮಧ್ಯೆ ಬಾಂಗ್ಲಾದೇಶದಲ್ಲಿ ಉಸ್ಮಾನ್ ಹಾದಿ ಹಂತಕರು ಭಾರತದಲ್ಲಿ ತಲೆಮರೆಸಿಕೊಂಡಿದ್ದಾರೆ. ಮಾಜಿ ಪ್ರಧಾನಿ ಶೇಖ್ ಹಸೀನಾ ಜೊತೆ ಹಾದಿ ಹಂತಕರನ್ನು ಭಾರತ ಒಪ್ಪಿಸಬೇಕು ಅಂತ ಬಾಂಗ್ಲಾದೇಶದಲ್ಲಿ ಈಗಲೂ ಪ್ರತಿಭಟನೆಗಳು ಜೋರಾಗಿ ನಡೀತಿದೆ. ಈ ರಕ್ತಸಿಕ್ತ ಹೋರಾಟಕ್ಕೆ ಯಾವಾಗ ಕಡಿವಾಣ ಬೀಳುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.